Good afternoon, everyone. Are you going to a clothing store to buy clothes? If so, here is a conversation in Kannada. Speak like this. ನೀವು ಬಟ್ಟೆ ಖರೀದಿಸಲು ಬಟ್ಟೆ ಅಂಗಡಿಗೆ ಹೋಗುತ್ತೀರಾ? ಹಾಗಿದ್ದರೆ ಕನ್ನಡದಲ್ಲಿ ಸಂಭಾಷಣೆ ಇಲ್ಲಿದೆ. ಹೀಗೆ ಮಾತನಾಡಿ. Conversation between the merchant and the customer. First 4 lines. ಬಟ್ಟೆ ವ್ಯಾಪಾರಸ್ಥರು, ಬನ್ನಿ, ನಮಸ್ತೆ, ಯಾವ ಬಟ್ಟೆ ಬೇಕು ನಿಮಗೆ? ಗ್ರಾಹಕ, ಸೀರೆ ಬೇಕಿತ್ತು. ಇಲ್ಲಿ ಯಾವ ತರಹದ ಸೀರೆಗಳಿವೆ? ಬಟ್ಟೆ ವ್ಯಾಪಾರಿ, ಸೀರೆ ಬೇಕಾ? ಮೇಲಿನ ಮಹಡಿಯಲ್ಲಿದೆ, ಅಲ್ಲಿಗೆ ಹೋಗೋಣ. ಗ್ರಾಹಕ, ಸರಿ. ಬಟ್ಟೆ ವ್ಯಾಪಾರಿ, ಇಲ್ಲಿ ಕಾಂಜೀವರಂ, ಬನಾರಸಿ, ಮೈಸೂರು ಸಿಲ್ಕ್, ಕಾಟನ್ ಸಿಲ್ಕ್, ಫ್ಯಾನ್ಸಿ, ಪಾಲಿಸ್ಟರ್, ಟಿಶ್ಯೂ ಸಾರಿ, ಹೀಗೆ ಎಲ್ಲಾ ತರಹದ ಸಾರಿಗಳಿವೆ. ಗ್ರಾಹಕ, ನನಗೆ ಕಾಂಜೀವರಂ ಸಿಲ್ಕ್ ತೋರಿಸಿ, ಆರ್ ನನಗೆ ಲೈಕ್ ಬನಾರಸಿ ತೋರಿಸಿ, ಆರ್ ನನಗೆ ಮೈಸೂರು ಸಿಲ್ಕ್ ತೋರಿಸಿ. ಇಫ್ ಯು ವಾಂಟ್ ವಿಚ್ ಒನ್ ಯು ಕ್ಯಾನ್ ಟೆಲ್ ದಟ್ ಒನ್. ಓಕೆ, ಎಸ್, ದಿಸ್ 4 to 5 lines conversation I will tell now in English. Like cloth merchant, come, hello, what kind of cloth do you need? Customer, I need a sari. What kind of saris they here? Cloth merchant, cloth merchant is telling, okay, if you want sari, it is on the top floor, let's go there. Okay, yeah, now customer, okay. Cloth merchant, we have all kind of saris like Kanjivaram, Banarasi, Mysore silk, cotton silk, fancy, polyester tissue saris. Now customer is telling, show me Kanjivaram silk, or show me Banarasi silk, or show me cotton silk. Okay, yes. Next 4 lines. ಬಟ್ಟೆ ವ್ಯಾಪಾರಿ, ಎಷ್ಟರ ಅಂದಾಜು ಸಾರಿ ಬೇಕು? ಗ್ರಾಹಕ, 4 ರಿಂದ 5 ಸಾವಿರ ಒಳಗಿನ ಸಾರಿ ತೋರಿಸಿ. ಬಟ್ಟೆ ವ್ಯಾಪಾರಿ, ನಿಮಗೆ ಯಾವ ಬಣ್ಣದಲ್ಲಿ ಸಾರಿ ಬೇಕು? ಗ್ರಾಹಕ, ಹಳದಿ, ಇಫ್ ಯು ವಾಂಟ್ ಹಳದಿ, ಆರ್ ಹಸಿರು, ಕೆಂಪು, ಗುಲಾಬಿ, ನೀಲಿ, ನೇರಳೆ ಬಣ್ಣದ ಸಾರಿ ಬೇಕು. ಲೈಕ್ ಹಳದಿ ಇಫ್ ಯು ವಾಂಟ್ ಲೈಕ್ ಯೆಲ್ಲೋ, ಹಸಿರು ಮೀನ್ಸ್ ಗ್ರೀನ್, ಕೆಂಪು ಮೀನ್ಸ್ ರೆಡ್, ಗುಲಾಬಿ ಮೀನ್ಸ್ ಪಿಂಕ್, ನೀಲಿ ಮೀನ್ಸ್ ಬ್ಲೂ, ನೇರಳೆ ಮೀನ್ಸ್ ಪರ್ಪಲ್. ಎಸ್. ನಾವು ಬಟ್ಟೆ ವ್ಯಾಪಾರಿ, ಇಲ್ಲಿ ನೋಡಿ, ಇದು ನಿಮಗೆ ಚೆನ್ನಾಗಿ ಕಾಣಿಸಬಹುದು. ಗ್ರಾಹಕ, ಬೇರೆ ಡಿಸೈನ್ ತೋರಿಸಿ. ಟಿಲ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಇನ್ ಇಂಗ್ಲಿಷ್. Yes, customer, show me sarees within 4 to 5,000. Cloth merchant, what color do you need? Customer, I want a saree in like yellow, green, or red, pink, or blue, purple. Clothing merchant, look here, this might look good on yours, on you. Customer, show me another design. Yes. Now like ಬಟ್ಟೆ ವ್ಯಾಪಾರಿ ಟೆಲ್ಲಿಂಗ್, ಇಲ್ಲಿ ನೋಡಿ, ಇದಕ್ಕೆ 3,800 ರೂಪಾಯಿ. ಸಿ ಹಿಯರ್, ದಿಸ್ ಈಸ್ ಅಂಡರ್ 3,800 rupees. ಗ್ರಾಹಕ, ಸರಿ, ಇದಾಗಬಹುದು, ನನಗೆ ಆಗಬಹುದು. ಸರಿ, ಓಕೆ. ಎಸ್. ಬಟ್ಟೆ ವ್ಯಾಪಾರಿ, ಬೇರೇನು ಬೇಕು? ವಾಟ್ ಯು ನೀಡ್ ಅದರ್ ಥಿಂಗ್ಸ್? ಗ್ರಾಹಕ, ಗಂಡಸರ ಅಂಗಿ ಬೇಕು, ನೀಲಿ ಬಣ್ಣದ್ದಾಗಬಹುದು. ಐ ವಾಂಟ್ ಬ್ಲೂ ಕಲರ್ ಶರ್ಟ್ ಫಾರ್ ಲೈಕ್ ಮೆನ್ಸ್. ನೀಲಿ ಬಣ್ಣದ್ದಾಗಬಹುದು, ಲೈಕ್ ಬ್ಲೂ ಕಲರ್ ಐ ವಾಂಟ್. ನಾವು ಬಟ್ಟೆ ವ್ಯಾಪಾರಿ, ಇದು 400 ರೂಪಾಯಿ, ಇದು 350 ರೂಪಾಯಿ, ಇದು 250 ರೂಪಾಯಿ. ಲೈಕ್ ದಿಸ್ ಇಸ್ 400 rupees, ದಿಸ್ ಇಸ್ 350 rupees, ದಿಸ್ ಇಸ್ 250 rupees. ನಾವು ಗ್ರಾಹಕ ಇಸ್ ಟೆಲ್ಲಿಂಗ್, 350 rupees, 350ರದ್ದು ಒಂದು ಕೊಡಿ. ಐ ವಾಂಟ್ ಓನ್ಲಿ 1 ಶರ್ಟ್ ಫಾರ್ 350 rupees. ಓಕೆ. ಬಟ್ಟೆ ವ್ಯಾಪಾರಿ, ಬೇರೇನು ಬೇಕು? ವಾಟ್ ಅದರ್ ಥಿಂಗ್ಸ್ ಯು ವಾಂಟ್? ಗ್ರಾಹಕ, ಸಾಕು, ಇನಫ್. ಒಟ್ಟು ಎಷ್ಟಾಯಿತು? ಹೌ ಮಚ್ ವಾಸ್ ದ ಟೋಟಲ್? ಸ್ವಲ್ಪ ದರ ಕಡಿತಗೊಳಿಸಿ. ಓಕೆ, ಪ್ಲೀಸ್ ರೆಡ್ಯೂಸ್ ದ ಪ್ರೈಸ್ ಲಿಟಲ್.
Now clothing merchant is telling, okay sir or okay ma'am, ಟೋಟಲ್ 3800, 3800 ಕೂಡಿಸು 350, 350, ಟೋಟಲ್ 4150 ರುಪೀಸ್, 4150. ನೀವು 4000 ಕೊಡಿ. ಯು ಕ್ಯಾನ್ ಪೇ ಓನ್ಲಿ 4000 ರುಪೀಸ್, 150 ರುಪೀಸ್ ಇಸ್ ಡಿಸ್ಕೌಂಟ್. ನಾವು ಗ್ರಾಹಕ ತೆಗೆದುಕೊಳ್ಳಿ ಹಣ. Now the shop owner like telling or like merchant is telling, ಧನ್ಯವಾದಗಳು, ಮತ್ತೆ ಬನ್ನಿ, thank you, come again. These are all the conversation between the merchant and the customer in the cloth shop, at the cloth shop. Yes, ನನ್ನ ಯೂಟ್ಯೂಬ್ ಚಾನಲ್ ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. If you want the spoken Kannada, you can check my playlist, scroll down, then spoken Kannada category you can choose, then learn it. Thank you for watching. Keep subscribed.